ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಸ್ವಲ್ಪ ನೋಡೋಣ. ಆಸ್ ಆಫ್ ನೋ ಇಲ್ಲಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಾನು ಸೆನ್ಸೆಕ್ಸ್ ಅನ್ನ ನೋಡ್ತಾ ಇದ್ದೀನಿ ಆಸ್ ಆಫ್ ನೋ, ಬಟ್ ಅಷ್ಟೊಂದು ಸ್ಟ್ರಾಂಗ್ ಲೆವೆಲ್ ಅಂತ ನನ್ಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಆಸ್ ಆಫ್ ನೋ 82,238 ಲೆವೆಲ್ ಏನಿದೆ, ಇಲ್ಲೊಂದು ಸ್ಮಾಲ್ ಬ್ರೇಕ್ಔಟ್ ಆಗಿತ್ತು ಒಂದು 4 days ಬ್ಯಾಕ್. ಆ ಲೆವೆಲ್ ಅನ್ನ ಆಸ್ ಅ ಸಪೋರ್ಟ್ ಅಂತ, ಸ್ಮಾಲ್ ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇವಾಗ ನಾನು 15 minute ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತೀನಿ. ಸೊ ಅಕಾರ್ಡಿಂಗ್ ಟು ಪ್ರೈಸ್ ಆಕ್ಷನ್ ಮಾರ್ಕೆಟ್ ಯಾವ ರೀತಿ ಮೂವ್ ಆಗಿದೆ ಅದನ್ನ ಸ್ವಲ್ಪ ನಾವು ನೋಡೋಣ. ಲಾಸ್ಟ್ 2 days ಇಂದ ಕನ್ಸಿಕ್ಯೂಟಿವ್ ಡೌನ್ ಟ್ರೆಂಡ್ ಇದೆ. ಓಕೆ, ಅದಾದ ನಂತರ ಸೊ ಸೆಕೆಂಡ್ ಡೇ ಫಸ್ಟ್ ಹಾಫ್ ಕನ್ಸಿಕ್ಯೂಟಿವ್ ಡೌನ್ ಟ್ರೆಂಡ್ ಬಂದು ಅದಾದ್ಮೇಲೆ ಸ್ವಲ್ಪ ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗೋ ರೀತಿ ಒಂದು ಸ್ಮಾಲ್ ಸಿಗ್ನಲ್ ಅನ್ನ ನಮಗೆ ಕೊಡ್ತಾ ಇದೆ ಇದು ಆಕ್ಚುಲಿ. ಓಕೆ, ಸೊ ಇವಾಗ ನಾನೇನು ಡ್ರಾ ಮಾಡಿದೆ, ಈ ರೀತಿ ಕೆಳಗಡೆ ಬಂತು ಮೇಲೋಯ್ತು, ಈ ರೀತಿ ಕೆಳಗಡೆ ಬಂತು ಮೇಲೋಯ್ತು. ಸೊ ಈ ಲೆವೆಲ್, ವಾಟ್ ಲೆವೆಲ್ ಇಟ್ ಈಸ್ ಆಕ್ಚುಲಿ 82,760 ಮೇಲ್ಗಡೆ ನಮಗೇನಾದ್ರೂ ಕ್ಲೋಸಿಂಗ್ ಸಿಕ್ಕರೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಬೇಕು. ಓಕೆ, ಅರೌಂಡ್ 750 ಹತ್ರ ಒಂದು 20-30 ಪಾಯಿಂಟ್ ಹೆಚ್ಚು ಕಡಿಮೆ ಓಪನ್ ಆಗಬೇಕು. ಅಂಡ್ ಅದಾದ ನಂತರ 760 ಮೇಲ್ಗಡೆ ಕ್ಲೋಸಿಂಗ್ ಕೊಡ್ತು ಅಂತ ತಿಳ್ಕೊಳ್ಳಿ. ಸೊ ಕ್ಲೋಸಿಂಗ್ ಕೊಟ್ರೆ ಅಲ್ಲಿಂದ ಈಸಿಲಿ ಅರೌಂಡ್ ಒಂದು 220 ಪಾಯಿಂಟ್ಗಳನ್ನ ನಾವು ಕ್ಯಾಪ್ಚರ್ ಮಾಡಬಹುದು ಇನ್ ಬೈಯಿಂಗ್ ಅಪಾರ್ಚುನಿಟೀಸ್. ವಾಟ್ ಇಫ್ ಡೈರೆಕ್ಟ್ಲಿ ಗ್ಯಾಪ್ ಅಪ್ ಓಪನ್ ಆದ್ರೆ, ಡೈರೆಕ್ಟ್ಲಿ ಗ್ಯಾಪ್ ಅಪ್ ಓಪನ್ ಆದ್ರೆ ಸೀದಾ ಅರೌಂಡ್ 250 ಪಾಯಿಂಟ್ ಗಿನ ಜಾಸ್ತಿ ಗ್ಯಾಪ್ ಅಪ್ ಓಪನ್ ಆಗಬೇಕು ಆದ್ರೆ ಸೊ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು ಡೈರೆಕ್ಟ್ಲಿ. ಓಕೆ, ಸೊ ಅದನ್ನ ಬಿಟ್ರೆ ಡೈರೆಕ್ಟ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ಫಸ್ಟ್ ಕ್ಯಾಂಡಲ್ ರೆಡ್ ಏನಾದ್ರು ಆದ್ರೆ. ಓಕೆ, ಅದನ್ನ ಬಿಟ್ರೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಏನ್ ಮಾಡೋದು? ಗ್ಯಾಪ್ ಡೌನ್ ಓಪನ್ ಆದ್ರೆ ಏನ್ ಮಾಡೋದು ಅಂದ್ರೆ ನಾನೇನ್ ಹೇಳಿದೀನಿ, ಈ ಲೆವೆಲ್ 82,240 ಹತ್ರ ಏನಾದ್ರು ಓಪನ್ ಆದ್ರೆ, ಗ್ಯಾಪ್ ಡೌನ್ ಅಂದ್ರೆ ಅಟ್ಲೀಸ್ಟ್ ಒಂದು 200-300 ಪಾಯಿಂಟ್ ಗಿನ ಜಾಸ್ತಿ ಓಪನ್ ಆದ್ರೆ ಸೊ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು ಸೆನ್ಸೆಕ್ಸ್ ಅಲ್ಲಿ. ಡನ್. ಇದನ್ನ ಬಿಟ್ರೆ ಕಂಪ್ಲೀಟ್ಲಿ ನೋ ಟ್ರೇಡಿಂಗ್ ಝೋನ್ ಅಂತ ಒಂದಿದೆ ಇಲ್ಲಿ. ಆ ನೋ ಟ್ರೇಡಿಂಗ್ ಝೋನ್ ಯಾವುದು ಅಂದ್ರೆ ದಿಸ್ ಈಸ್ ದಿ ನೋ ಟ್ರೇಡಿಂಗ್ ಝೋನ್. ಇದೇ ಝೋನ್ ಅಲ್ಲೇ ಮಾರ್ಕೆಟ್ ಇದ್ರೆ 82,750 ಟು 82,500 ಈ 250 ಪಾಯಿಂಟ್ ರೇಂಜ್ ಅಲ್ಲಿ ಏನಾದ್ರು ಮಾರ್ಕೆಟ್ ಇದ್ರೆ ಸೊ ನಾನಂತರೂ ಟ್ರೇಡ್ ಮಾಡಕ್ ಹೋಗಲ್ಲ. ಔಟ್ ಆಫ್ ದಿಸ್ ಝೋನ್ ನಾನು ಟ್ರೇಡ್ ಮಾಡ್ತೀನಿ. ಅಬೌವ್ ದಿಸ್ ಝೋನ್ ಕ್ಲೋಸಿಂಗ್ ಸಿಕ್ಕರೆ ಬೈಯಿಂಗ್, ಬಿಲೋ ದಿಸ್ ಝೋನ್ ಕ್ಲೋಸಿಂಗ್ ಸಿಕ್ಕರೆ ಸೆಲ್ಲಿಂಗ್. ಬಟ್ ಆ ಬೈಯಿಂಗು ಸೆಲ್ಲಿಂಗು ಓನ್ಲಿ ಈ ರೇಂಜ್ ಅಲ್ಲಿ ಓಪನ್ ಆಗಿ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗಬೇಕು. ಡನ್. ಸೊ ಇದನ್ನ ಬಿಟ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ಅಗೇನ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಆಸ್ ಆಫ್ ನೋ ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ಅಂತೂ ಬಿಯರಿಶ್ ಇದೆ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಕ್ಯಾಂಡಲ್ ಬಿಯರಿಶ್ ಇದೆ, ಅಂದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ ಅಂತ ಇದೆ. ಬಟ್ ಪ್ರಾಕ್ಟಿಕಲ್ ಸೆಲ್ಲಿಂಗ್ ಆಗತ್ತಾ? ಯಾಕಂದ್ರೆ ಲಾಸ್ಟ್ಗೆ ಮಾರ್ಕೆಟ್ ತೀರಾ ಕೆಳಗಡೆ ಹೋಗಿ ಮತ್ತೆ ರಿಕವರಿ ತೋರಿಸಿದೆ. ಓಕೆ, ನಾನು ಇವಾಗ 15 minute ಟೈಮ್ ಫ್ರೇಮ್ ಸ್ವಿಚ್ ಆಗ್ತೀನಿ. ಸೊ ಲಾಸ್ಟಿಗೆ ನೀವೇ ನೋಡಬಹುದು ಆ ಸೆನ್ಸೆಕ್ಸ್ ಅಲ್ಲಿ ಯಾವ ರೀತಿ ಬುಲ್ಲಿಶ್ ಅಪಾರ್ಚುನಿಟಿ ಅಂತ ಕಾಣ್ತಾ ಇತ್ತು, ಡಬ್ಲ್ಯೂ ಪ್ಯಾಟರ್ನ್ ಅಂತ ಕಾಣ್ತಾ ಇತ್ತು, ಅದೇ ರೀತಿ ಇಲ್ಲೂ ಕೂಡ ನಮಗೆ ಕಾಣ್ತಾ ಇದೆ ಈ ಝೋನ್. ಓಕೆ, ಸೊ ಲಾಸ್ಟ್ ಸ್ವಿಂಗ್ ಅನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ದಿಸ್ ಅಂಡ್ ದಿಸ್, ಇದರ ಮೇಲ್ಗಡೆ ಅಥವಾ ಇದರ ಕೆಳಗಡೆ ನಮಗೆ ಕ್ಲೋಸಿಂಗ್ ಸಿಗಬೇಕು. ಅದು ಮಾರ್ಕೆಟ್ ಈ ಝೋನ್ ಅಲ್ಲಿ. ಸೊ ಈ ಝೋನ್ ಅಲ್ಲಿ ಓಪನ್ ಆಗಿ ಕ್ಲೋಸಿಂಗ್ ಮೇಲ್ಗಡೆ ಅಥವಾ ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ನಾವು ಟ್ರೇಡ್ ಅನ್ನ ನೋಡಬಹುದು. ಬಟ್ ಆಸ್ ಆಫ್ ನೋ ಆ ಲೆವೆಲ್ಗಳೇನಂದ್ರೆ 55,540 ಅಂತ ಹೇಳ್ಬಹುದು. ಅಂಡ್ ದೆನ್ ಅದನ್ನ ಬಿಟ್ರೆ ಲೋವರ್ ಲೆವೆಲ್ 55,412 ಅಥವಾ 410. ಸೊ ಈ ಝೋನ್ ಇದೆ. ಈ ಝೋನ್ ಒಳಗಡೆ ಮಾರ್ಕೆಟ್ ಏನಾದರೂ ಓಪನ್ ಆಗಿ 130 ಪಾಯಿಂಟ್ ಮಾರ್ಕೆಟ್ ಏನಾದರೂ ಓಪನ್ ಮಾಡಿ 55,540 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ಸೊ ನಾವು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಬಟ್ ಅಲ್ಲಿಂದ ಅಟ್ ಲೀಸ್ಟ್ ಪ್ರೀವಿಯಸ್ ಡೇ ಇಲ್ಲೇನು ಕ್ಲೋಸಿಂಗ್ ಪಾಯಿಂಟ್ ಇತ್ತು ಅಲ್ಲಿವರೆಗೂ ಅರೌಂಡ್ ಒಂದು 170 ಪಾಯಿಂಟ್ ಟಾರ್ಗೆಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬೈ ಎನಿ ಚಾನ್ಸ್ ಬಿಲೋ ಮಾರ್ಕೆಟ್ ಗ್ಯಾಪ್ ಡೌನ್ ಅಂದ್ರೆ ಅಥವಾ ಬ್ರೇಕ್ ಡೌನ್ ಆಗಿ ಕ್ಲೋಸಿಂಗ್ ಕೊಟ್ರೆ ಏನ್ ಮಾಡೋದು, ಇಲ್ಲಿಂದ ಇಲ್ಲಿವರೆಗೂ ಈಸಿಲಿ 250 ಪಾಯಿಂಟ್ ಕ್ಯಾಪ್ಚರ್ ನಾವು ಮಾಡಬಹುದು. ಬಟ್ ರಿಮೆಂಬರ್ ಆಲ್ವೇಸ್ ಈ ರೌಂಡ್ ಲೆವೆಲ್ಗಳೇನಿದೆ, ಈ ರೌಂಡ್ ಲೆವೆಲ್ಗಳು ಕೂಡ ಆಸ್ ಅ ಸಪೋರ್ಟ್ ಅಥವಾ ಆಸ್ ಅ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 55,500 ಸದ್ಯಕ್ಕೆ ಅದೇ ಪಾಯಿಂಟ್ ಅಲ್ಲೇ ಇದೆ. ದಟ್ಸ್ ಅ ಡಿಸಿಷನ್ ಮೇಕಿಂಗ್ ಪಾಯಿಂಟ್. ಅದನ್ನ ಬಿಟ್ರೆ 56,000 ಇದು. ಸೊ ಇದು ತುಂಬಾ ದೂರ ಇದೆ. ಅದರೊಳಗೆ ಅಷ್ಟೊತ್ತಿಗೆ ನಮಗೆ ಟಾರ್ಗೆಟ್ ಅಥವಾ ಸಮಥಿಂಗ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಗಿ ಅಥವಾ ಬ್ರೇಕ್ ಡೌನ್ ಆಗಿ ಕ್ಲೋಸಿಂಗ್ ಕೊಟ್ಟು ಟಾರ್ಗೆಟ್ ಸಿಗಬಹುದು. ಅದು 500 ಪಾಯಿಂಟ್ ದೂರ ಇದೆ. ಅಂಡ್ ಅನದರ್ ರೌಂಡ್ ಲೆವೆಲ್ ಕೂಡ 500 ಪಾಯಿಂಟ್ ದೂರ ಇದೆ. ಯಾಕಂದ್ರೆ ಎಕ್ಸಾಕ್ಟ್ಲಿ ಡಿಸಿಷನ್ ಮೇಕಿಂಗ್ ಪಾಯಿಂಟ್ ಅಲ್ಲಿ ಇದೆ. ಸೊ ಈ 4 ಲೈನ್ಸ್ ಏನಿದೆ ರೌಂಡ್ ಲೆವೆಲ್ ಪ್ರಕಾರ, ಈ 4 ಲೆವೆಲ್ಸ್ ಇಂಪಾರ್ಟೆಂಟ್ ಝೋನ್ಗಳಂತ ನಾವು ಹೇಳ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ. ಡನ್. ಅಂಡ್ ದೆನ್ ನಿಫ್ಟಿಯಲ್ಲಿ ನಾವು ನೋಡೋದಾದ್ರೆ ಸೊ ನಿಫ್ಟಿಯಲ್ಲಿ ಆಕ್ಚುಲಿ ಲಾಸ್ಟ್ 1 ಅವರ್, ಓಕೆ, ಲಾಸ್ಟ್ 1 ಅವರ್ ಸೆಷನ್ ಇದೆ. ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಝೋನ್ ಮೇಲ್ಗಡೆ ಸಿಂಪಲ್ ಅನಾಲಿಸಿಸ್ ಪ್ರೈಸ್ ಆಕ್ಷನ್ ಪ್ರಕಾರ ಈ ಝೋನ್ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ರೆ ಸಿಂಪಲ್ ಪ್ರೀವಿಯಸ್ ಡೇ ಓಪನಿಂಗ್ ವರೆಗೂ ಮಾರ್ಕೆಟ್ ಅಂದ್ರೆ
ಅದಕ್ಕಿಂತ ಪ್ರೀವಿಯಸ್ ಡೇ ಒಂದು 50 ಪಾಯಿಂಟ್ ಸ್ಕ್ಯಾಲ್ಪಿಂಗ್ ಟ್ರೈ ಮಾಡ್ಬೋದು. ಅದೇ ಈ ಝೋನಿನ ಕೆಳಗಡೆ ಕಟ್ರೆ 25,300 ಕೆಳಗಡೆ ಕ್ಲೋಸಿಂಗ್ ಕೊಡಬೇಕು, ಅಥವಾ 290 ಕೆಳಗಡೆ ಕ್ಲೋಸಿಂಗ್ ಕೊಡಬೇಕು. ಕ್ಲೋಸಿಂಗ್ ಕೊಟ್ರೆ ಅಟ್ ಲೀಸ್ಟ್ 100 ಪಾಯಿಂಟ್ ಅನ್ನು ನಾವು ಕ್ಯಾಪ್ಚರ್ ಮಾಡಬಹುದು, ಬಟ್ ಸ್ಟ್ರಾಂಗ್ ಬಿಯರಿಶ್ ಕ್ಲೋಸಿಂಗ್ ಸಿಗಬೇಕು ಅಷ್ಟೇ. ಓಕೆ, ಸೊ ರ್ಯಾಪಿಡ್ ಲೈಕ್ ಬ್ರೇಕ್ ಡೌನ್ ಅಥವಾ ನಮ್ಗೆ ಕಾಣ್ಬೇಕದ ಆಕ್ಚುಲಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕ್ಯಾಂಡಲ್ ನಿಮ್ಗೆ ತೋರಿಸೋದಾದ್ರೆ ಇಲ್ಲಿದೆ ನೋಡಿ, ಈ ಕ್ಯಾಂಡಲ್ ಇಟ್ಸ್ ಅ ಸ್ಟ್ರಾಂಗ್ ಬಿಯರಿಶ್, ಈ ಕ್ಯಾಂಡಲ್ ಇಟ್ಸ್ ಅ ಸ್ಟ್ರಾಂಗ್ ಬಿಯರಿಶ್. ಇದನ್ನ ಬಿಟ್ರೆ ಸ್ಟ್ರಾಂಗ್ ಬುಲ್ಲಿಶ್ ಅಲ್ಲಿ ಇಲ್ಲಿದೆ, ಇದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್. ಓಕೆ, ಸೊ ಈ ರೀತಿ ನಮಗೆ ಕ್ಲೋಸಿಂಗ್ ಸಿಕ್ಕರೆ ನಾವು ಟ್ರೈ ಮಾಡಬಹುದು. ಬಟ್ ಗ್ಯಾಪ್ ಅಪ್ ಓಪನ್ ಆದ್ರೆ ಆಲ್ವೇಸ್ ರೆಸಿಸ್ಟೆನ್ಸ್ ಝೋನ್ ಲೈಟ್ ಆಗಿಲ್ಲಂಗೆ ಕಾಣಿಸ್ತಾ ಇದೆ, ಇದ್ರ ಹತ್ರ ಏನಾದ್ರು ಓಪನ್ ಆದ್ರೆ ನಾನು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ತೀನಿ. ಅದನ್ನ ಬಿಟ್ರೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಅಂದ್ರೆ ಈ ಝೋನ್ ಅಲ್ಲಿ 25,170 ಅದ್ರ ಹತ್ರ ಓಪನ್ ಆದ್ರೆ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆದ ನಂತರ ಸೊ ನಾನು ಬೈಯಿಂಗ್ ಅಪಾರ್ಚುನಿಟಿ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.